ರಾಘವೇಂದ್ರ ಸ್ವಾಮಿಗಳು ಬಂದಂತ ಪ್ಲೇಸಿಗೆ ಬಂದಿದ್ದೆವು. ತುಂಗಭದ್ರಾ ನದಿ ಇದನ್ನೇ ಬಾರ್ಡ್ರ್, ಆಕ್ಚುಲಿ ನದಿನೇ. ಆ ಕಡೆ ಆಂಧ್ರ, ಈ ಕಡೆ ಕರ್ನಾಟಕ. ರಾಘವೇಂದ್ರ ಸ್ವಾಮಿಗಳ ಜಪದ ಕಟ್ಟೆ ನೋಡಿ, ಟೆಂಪಲ್ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಲಾಗಿದೆ. ಇದು ಗೊಳಿಸುತ್ತಿದ್ದ ಹೊರಳುಕಲ್ಲು ಅಂತ. ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಚಿದಂಬರನ ಭುವನಗಿರಿಯಲ್ಲಿ ಜನನವಾಯಿತು. ಸೊ ಅವರು ಹುಟ್ಟಿರೋದು 1595ರಲ್ಲಿ ಹುಟ್ಟಿರೋದು. ಅಪ್ಪಣ್ಣಾಚಾರ್ಯರ ಮನೆ, ರಾಘವೇಂದ್ರ ಸ್ವಾಮಿಗಳು ಮಲಗುತ್ತಿದ್ದ ಜಾಗ ಇದು. ಸೂರ್ಯ ಮುಳುಗ್ತವನೆ. ಪಂಚಮುಖಿ ಪ್ರಾಣ ದೇವಾಲಯ. ಸೊ ಆಂಜನೇಯ ಟೆಂಪಲ್ ಇರೋದು ಮೇಲ್ಗಡೆ ಕಲ್ಲಿದೆ, ಒಳಗಡೆ ಗವಿ ಒಳಗಡೆ ಆಂಜನೇಯ ಟೆಂಪಲ್ ಇದೆ. ಗೈಸ್, ಇವಾಗ ಪಂಚಮುಖಿ ಮತ್ತು ಬಿಚ್ಚಲೆಗೆ ಹೋಗ್ತಿದ್ದೆವು. ಸೊ ಅಲ್ಲಿ 5 ಟೆಂಪಲ್ಗಳು ಇದಾವಂತ. ಸೊ ಅಲ್ಲಿ ನೋಡೋಣ. ರಾಘವೇಂದ್ರ ಸ್ವಾಮಿಗಳು ಫಸ್ಟಿಗೆ ಅಲ್ಲಿಗೆ ಬಂದಿದ್ರಂತ, ಆಮೇಲೆ ಇಲ್ಲಿ ಬಂದಿದಾರ. ಯಾರೇ ಮಂತ್ರಾಲಯಕ್ಕೆ ಬರ್ತಿರ್ಲ, ಸೊ ಅಲ್ಲಿಗೆ ಹೋಗ್ಲಾರೆ ಇರ್ಬೇಡಿ, ಹೋಗಿ. ಯಾಕಂದ್ರೆ ತುಂಬಾ ಪವಿತ್ರವಾದ ಸ್ಥಳ. ಯಾಕಂದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲಿ ಬಂದಿದ್ದಾರ. ಸೊ ಹಿಂಗಾಗಿ ಅಲ್ಲಿ ಹೋಗ್ತಿದ್ದೆವು. ಗೈಸ್, 5 ಟೆಂಪಲ್ ಅಲ್ಲಿ ಇವಾಗ ಆಟೋ ಅಣ್ಣ ಒಂದು ಟೆಂಪಲ್ ಇಟ್ಕೊಂಡ್ ಬಂದಿದ್ದಾರೆ. ಸೊ ಅಭಯ ಆಂಜನೇಯ ಅಂತೇಳಿ ಟೆಂಪಲ್. ಸೊ ನೋಡಿ ಹೆಂಗಿದೆ ಅಂತ. ನಮಸ್ಕಾರ ಹಾಕೊಂಡ್ಬಿಡಿ, ಬನ್ನಿ ಒಳಗಡೆ ಹೋಗೋಣ ಅಂತ. ತೋರ್ಸ್ ನೋಡಿ ಗೈಸ್, ರಾಘವೇಂದ್ರ ಸ್ವಾಮಿಗಳು ಬಂದಂತ ಪ್ಲೇಸಿಗೆ ಬಂದಿದ್ದೆವು. ಸೊ ಫಸ್ಟಿಗೆ ಬಂದಿದ್ದು ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ನೋಡಿ. ತುಂಗಭದ್ರಾ ನದಿ ಪಕ್ಕದಲ್ಲೇ ಫಸ್ಟಿಗೆ ಇಲ್ಲೇ ಬಂದಿರೋದು ರಾಘವೇಂದ್ರ ಸ್ವಾಮಿಗಳು. ನೋಡಿ ತುಂಗಭದ್ರಾ ನದಿ. ನೀರ್ ನೋಡಿ ಗೈಸ್ ಹೆಂಗ್ ಹರಿತೈತೆ. ಇದು ಮಂತ್ರಾಲಯ ಪಕ್ಕದಲ್ಲಿ ಇರೋದು, ಕರ್ನಾಟಕದಲ್ಲಿ ಇರೋದು. ಸೊ ಇದನ್ನೇ ಬಾರ್ಡ್ರ್, ಆಕ್ಚುಲಿ ನದಿನೇ. ಆ ಕಡೆ ಆಂಧ್ರ, ಈ ಕಡೆ ಕರ್ನಾಟಕ. ಲಿಂಗ ನೋಡಿ ಗೈಸ್, ಇಲ್ಲೊಂದು ಲಿಂಗ ಇದೆ, ಇಲ್ಲೊಂದಿದೆ. ರಾಘವೇಂದ್ರ ಸ್ವಾಮಿಗಳ ಜಪದ ಕಟ್ಟೆ ನೋಡಿ ಗೈಸ್. ಇದು ವಿಶಾಲವಾಗಿದೆ. ನಿಮ್ಗೆ ಗೊತ್ತು, ಬಿಚ್ಚಾಲಮ್ಮ ಟೆಂಪಲ್ ಇದೆ ನೋಡಿ ಗೈಸ್. ಬಿಚ್ಚಾಲಮ್ಮ ಟೆಂಪಲ್ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಲಾಗಿದೆ. ಇದು ರಾಯರಿಗೊಳಿಸುತ್ತಿದ್ದ ಹೊರಳುಕಲ್ಲು ಅಂತ, ಅವಾಗಿನ ಕಾಲದ್ದು. ಸೊ ಇನ್ನಾದ್ರೂ ಇದೆ. ಸೊ ನೋಡಿ ಹೆಂಗಿದೆ ಅಂತ. ಇಲ್ಲೆಲ್ಲ ಓಡಾಡಿದ ಜಾಗ ಗೈಸ್. ಗೋಶಾಲ ನೋಡಿ ಗೈಸ್. ಸೊ ಎಲ್ಲ ಹಸುಗಳು ಇರೋದು ಚಿಕ್ಕ ಚಿಕ್ಕವು. ನೋಡಿ ಗೋಶಾಲ ಹೆಂಗಿದೆ ಅಂತ. ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಚಿದಂಬರನ ಭುವನಗಿರಿಯಲ್ಲಿ ಜನನವಾಯಿತು. ಸೊ ಅವರು ಹುಟ್ಟಿರೋದು 1595ರಲ್ಲಿ ಹುಟ್ಟಿರೋದು. ಸೊ ಹಿಂಗಾಕ್ಯನ ಅವರು ಅಲ್ಲಿದಿಂದ ಇಲ್ಲಿಗೆ, ಸೊ ಅವರು ಬಂದಿಕ್ಯಾನ ಫಸ್ಟ್ ಇಲ್ಲೇ ಇದ್ದಿದ್ದು. ಸೊ ನೋಡಿ ಇದೇ ಪ್ಲೇಸಲ್ಲಿ ಇದ್ದಿದ್ದು. ಅವರು ಮಲಗ್ತಿದ್ದ ಜಾಗ ತೋರಿಸ್ತೀನಿ ಗೈಸ್. ಇಲ್ಲಿದ್ದಿಂತ್ರ ಆಮೇಲೆ ಮಂತ್ರಾಲಯಕ್ಕೆ ಹೋಗಿರೋದು ಗೈಸ್. ಇದೇ ನೋಡಿ ಮನೆ. ಸೊ ಅಪ್ಪಣ್ಣಾಚಾರ್ಯರ ಮನೆ, ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ ಇದು. ಸೊ ಅಲ್ಲಿ ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇದ್ರಲ್ಲ, ಸೊ ಇಲ್ಲಿ ಮಲಗ್ತಿದ್ದ ಜಾಗ ಗೈಸ್. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಫೋಟೋಸ್ ಅದು ಎಲ್ಲ ಇದೆ.
ಜೀವಂತ ಉಪವಾಸ ಆಗಿತ್ತು. ತಮ್ಮ ಅಭಿಷೇಕ ಆದ್ಮೇಲೆ ಕೈ ತುಂಬಾ ಹಾಲು ಬೀಸಲು ಹೊರಗಡೆ ಇಟ್ಟು ಕೊಡ್ತಾ ಇದ್ರು. ಸ್ವಲ್ಪ ಹೋಗಿ ಹಾಲು ಕುಡಿದು ಪುರ ಬಂದು ಸುತ್ತ ಸೇರ್ತಾ ಇದ್ರು. ಒಂದ್ ದಿವಸ ರಾಘವೇಂದ್ರ ಸ್ವಾಮಿಗಳು ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಮುಂದೆ ಬಂದ ಬರ್ತಾ ಇದ್ದೀವಿ, ಸ್ವಲ್ಪ ತೊಂದರೆ ಆಗ್ಬಾರ್ದು ಕುಳಿತ ಸ್ಥಳದಲ್ಲಿ ತಾವೇ ಪ್ರಾರ್ಥನೆ ಮಾಡ್ಕೊಂಡು ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಅವಾಗ ಸ್ವಲ್ಪ ಬಾವಿ ಎಲ್ಲವನ್ನು ತಿಳಿಸ್ಕೊಂಡು ಉಪಕರಿಸಿದಾಗ ಬಾವಿ ಶಿಲೆ ಆ ಶಿಲೆ ಇದರಲ್ಲಿ ಅಂಬೆಗಾಲಿಸಿದ ಕೃಷ್ಣನ ನಾವು ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ, ಷಷ್ಠಿ ಕ್ಷೀರಾಭಿಷೇಕ ಮಾಡ್ತಾರೆ. ಭಕ್ತಾದಿಗಳು ಕಾಯಿ 5 ಮಂಗಳವಾರ 7 ಮಂಗಳವಾರ 10 ಮಂಗಳವಾರ ಕಾಯಿ ಸಂಕಲ್ಪ ಮಾಡಿಕೊಂಡು ಸೊ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ ಇದೆ ನೋಡಿ guys. ನೋಡಿ ಇಲ್ಲೆಲ್ಲ ಕಾಸು ಹಾಕಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ. ಸೊ ಅಪ್ಪಣ್ಣಾಚಾರ್ಯರ ಮನೆ ಇದು. ಸೊ ಅವ್ರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ರು. ಸೊ ಬಂದು ಹೋಗಿ ನೀವು ಬೇಕಾದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಷ್ಟೊಂದು ಮಂತ್ರಾಲಯಕ್ಕೆ ಬಂದವರು ಆಲ್ಮೋಸ್ಟ್ ಬಂದು ಹೋಗಿ ಗೈಸ್. ಅಲ್ಲಿ ಎಷ್ಟು ಮಂತ್ರಾಲಯದಲ್ಲಿ ಎಷ್ಟು ಚೆನ್ನಾಗಿದೆ, ಇಲ್ಲಿನೂ ಅಷ್ಟು ಚೆನ್ನಾಗಿದೆ, ಮಸ್ತಾಗಿದೆ ನೋಡಿ ಗೈಸ್. ಸೂರ್ಯ ಮುಳುಗ್ತವನೆ. ಹತ್ತತ್ರ 6 ಗಂಟೆ ಆಗಕ್ಕೆ ಬಂದಿದೆ. ಪಂಚಮುಖಿ ಆಂಜನೇಯ ಟೆಂಪಲ್ ಇದು ನೋಡಿ, ರಾಘವೇಂದ್ರ ಸ್ವಾಮಿಗಳದು. ಎಲ್ಲ ದೇವರು ಇಲ್ಲೇ ಇದ್ದಾರೆ ನೋಡಿ ಗೈಸ್. ಸೊ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಪಂಚಮುಖಿ ಪ್ರಾಣ ದೇವಾಲಯ. ಸೊ ಆಂಜನೇಯ ಟೆಂಪಲ್ ಇರೋದಿಲ್ಲಿ. ಸೊ ನಿಮ್ಗೆ ತೋರಿಸ್ತೀನಿ ಅಂತ. ಎಲ್ಲ ಬೆಟ್ಟ ನೋಡಿ, ಇಲ್ಲಿ ಸಖತ್ತಾಗಿದೆ. ಆಂಜನೇಯ ನೋಡಿ ಗೈಸ್, ಇಲ್ಲಿ ಕೋತಿ. ಹೊಲದಲ್ಲಿ ಗೈಸ್ ವಿಡಿಯೋ ಮಾಡಂಗಿಲ್ಲ ಅಂತ ಹಾಕಿದ್ದಾರೆ. ಮಾಡ್ತೀನಿ. ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಒಳಗಡೆ. ಸೊ ಫೋಟೋ ಮತ್ತೆ ವಿಡಿಯೋ ಮಾಡಕ್ ಅಲೌ ಇಲ್ಲ. ಸೊ ಅದು ಸಲುವಾಗಿ ಎಲ್ಲ ತೋರ್ಸಕ್ ಆಗಲಿಲ್ಲ ನಿಮಗೆ. ಸೊ ಮಂತ್ರಾಲಯನೇ ಬಂದ್ರು ನಿಮಗೆ. ಸೊ ಪಂಚಮುಖಿ ಆಂಜನೇಯ ಅಂತ ಆಟೋದವ್ರಿಗೆ ಯಾರಾದ್ರೂ ಕೇಳಿದ್ರು ಕರ್ಕೊಂಡ್ ಬಂದೇ ಬರ್ತಾರೆ. 150 ರೂಪಾಯಿ ತಗೋತಾರೆ ಪರ್ ಹೆಡ್. ಸೊ 5 ಪ್ಲೇಸಸ್ ತೋರಿಸ್ತಾರೆ ನಿಮಗೆ. ಫುಲ್ ಮೇಲ್ಗಡೆ ಕಲ್ಲಿದೆ ಗೈಸ್, ಫುಲ್ ಮೇಲ್ಗಡೆ ಕಲ್ಲಿದೆ. ಒಳಗಡೆ ಗವಿ ಒಳಗಡೆ ಆಂಜನೇಯ ಟೆಂಪಲ್ ಇದೆ. ಸಖತ್ತಾಗಿದೆ ಅಂತ ಹೇಳ್ಬೇಕು. ಸೊ ಹಿಂಗಾಕೇನು ಹೋಗಿ ಬನ್ನಿ, ಬಂದ್ರ ಬನ್ನಿ, ಇಲ್ಲಿ ಮಿಸ್ ಮಾಡಕ್ ಹೋಗ್ಬೇಡಿ. ಆಂಜನೇಯ ಮಸ್ತ್ ಇದೆ ನೋಡಿ, ಆಂಜನೇಯ ಇದೆ.